ಉದ್ಘಾಟಿಸಲಾಗಿದೆ. ಭಾರತ ಸರ್ಕಾರವೇ ನೇರ ಮಾರುಕಟ್ಟೆಯನ್ನ ಒಪ್ಪಿದೆ. ಆದರೆ ಕೆಲವರು ನೇರ ಮಾರುಕಟ್ಟೆ ಬಗ್ಗೆ ತಪ್ಪಾಗಿ ತಿಳಿದಿದ್ದಾರೆ. ಬಹುತೇಕ ಜನರಿಗೆ ನೇರ ಮಾರುಕಟ್ಟೆ ಬಗ್ಗೆ ಮಾಹಿತಿ ತಿಳಿದಿಲ್ಲ. ಸರಿಯಾದ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಇಂದು ಅಡ್ಯಾರ್ನಲ್ಲಿ ಟ್ರೈನಿಂಗ್ ಸೆಂಟರ್ ಅನ್ನ ಪ್ರಾರಂಭಿಸಿದ್ದಾರೆ. ಭಾರತವೇ ಈ ಟ್ರೈನಿಂಗ್ ಸೆಂಟರ್ನ ಕಡೆ ತಿರುಗಿ ನೋಡುವ ಹಾಗೆ ಆಗಬೇಕು ಎಂದು ಅವರು ದೇಶದ ಯೂನಿವರ್ಸಿಟಿಗಳಲ್ಲಿ ನೇರ ಮಾರುಕಟ್ಟೆ ಬಗ್ಗೆ ತಿಳಿಸುವ ವ್ಯವಸ್ಥೆಯಾಗಬೇಕು ಎಂದು ನೇರ ಮಾರುಕಟ್ಟೆಯಲ್ಲಿ ಪರಿಣಿತಿ ಹೊಂದಿದ ಶರತ್ ತಿಳಿಸಿದರು. ಎಸ್ಎಫ್ಎಲ್ಸ್ ನ ಜಗನ್ನಾಥ್ ಚೌಟ ಹಾಗೆಯೇ ಶ್ರೀ ಶರತ್ ಕುಮಾರ್ ಇನ್ನು ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಎಸ್ಟಿ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಡ್ಯಾರ್ ಮಂಗಳೂರು ಇದರ ಶ್ರೀ ಜಗನ್ನಾಥ್ ಚೌಟ ಹಾಗೆಯೇ ಪಿಜಿ ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಸ್ಥಾಪಕ ಶ್ರೀ ಶರತ್ ಕುಮಾರ್ ಎಸ್ಎಫ್ಎಲ್ ಈಗ ಭಾರತ ಸರ್ಕಾರ 2021 ಡಿಸೆಂಬರ್ 28ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನು ಬಿಡುಗಡೆ ಮಾಡಿದೆ. ಅದು ಬಿಡುಗಡೆ ಮಾಡಿದ ಮೇಲೆ ಈಗ ಶೂಲಿನಿ ಯೂನಿವರ್ಸಿಟಿ ಹಿಮಾಚಲ ಪ್ರದೇಶದಲ್ಲಿ ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಕೋರ್ಸ್ ಕೂಡ ನಡೀತಾ ಇದೆ. ಅಲ್ಲಿ ನಾನು ಹೋಗಿ PG ಡಿಪ್ಲೊಮಾ ಅಂದರೆ ಸ್ನಾತಕೋತ್ತರ ಪದವಿ ನೇರ ಮಾರುಕಟ್ಟೆಯಲ್ಲಿ ಮಾಡಿ ಬಂದಿದ್ದೇನೆ. ಇದನ್ನು ಕರ್ನಾಟಕದಲ್ಲಿ ಬೆಳೆಸಬೇಕು ಅಂತಂದೇಳಿ ನಾನು ಎಲ್ಲ ಯೂನಿವರ್ಸಿಟಿಗಳಿಗೆ ಮಾತಾಡ್ತಿದ್ದೇನೆ. ಕರ್ನಾಟಕದಲ್ಲಿ ನೇರ ಮಾರುಕಟ್ಟೆ ಒಂದು ಎಜುಕೇಷನ್ ಬರಬೇಕು. ಯೂನಿವರ್ಸಿಟಿಗಳಲ್ಲಿ ಯಾವಾಗ ನೇರ ಮಾರುಕಟ್ಟೆ ಎಜುಕೇಷನ್ ಬರುತ್ತೆ ಬಹುತೇಕ ಜನರಿಗೆ ನೇರ ಮಾರುಕಟ್ಟೆ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ನೇರ ಮಾರುಕಟ್ಟೆ ಹೆಸರನ್ನು ಬಳಸ್ಕೊಂಡು ಬಹುತೇಕ ಕಂಪನಿಗಳು ಮೋಸ ಮಾಡ್ತಾ ಇದ್ದಾರೆ. ಅಮಾಯಕ ಜನರ ದುಡ್ಡಿನ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಇದನ್ನು ನಾವು ಅರಿವು ಎಷ್ಟು ಮೂಡಿಸ್ತೀವೋ ಇದಕ್ಕೆ ಸರ್ಕಾರನೂ ಮುಂದೆ ಬರಬೇಕು. ಸರ್ಕಾರನೂ ಇದ್ರ ಬಗ್ಗೆ ಅರಿವು ಮೂಡಿಸಿದರೆ, ಮೀಡಿಯಾದವರು ಇದ್ರ ಬಗ್ಗೆ ಅರಿವು ಮೂಡಿಸಿದರೆ ಈ ಚೈನ್ ಲಿಂಕ್ ಮಾದರಿಯಲ್ಲಿ ನಡೀತಿರುವಂತಹ ಮೋಸದ ಜಾಲತಾಣಗಳನ್ನು ನಾವು ಪತ್ತೆ ಹಚ್ಚಬಹುದು. ಇದನ್ನು ಇಲ್ಲೀಗಲ್ ಆಗಿ ನಡೆಸ್ತಾ ಇದ್ದಾರೆ, ಬಹುತೇಕ ಜನರು ಗುಪ್ತವಾಗಿ ನಡೆಸ್ತಾ ಇದ್ದಾರೆ. ಅಂಥವರಿಗೆಲ್ಲ ಈ ಭಾರತ ಸರ್ಕಾರ, ಪೊಲೀಸವರು, ಮೀಡಿಯಾದವರು ಹಿಡಿದ್ರೆ ಬಡವರ ದುಡ್ಡು ಸೇವಿಂಗ್ಸ್ ಆಗುತ್ತೆ. ಭಾರತ ಸರ್ಕಾರ ಹೊರಡಿಸಿರೋ ರೂಲ್ಸಿನ ಫಾಲೋ ಮಾಡ್ತಿರೋಂಥ ಕಂಪನಿಗಳಿಗೆ ಬೆಂಬಲ ಕೊಟ್ಟರೆ, ಈ ರೀತಿಯಾದಂಥ ಕಂಪನಿಗಳು ಬೆಳೆದ್ರೆ, ಅಂದರೆ ಒಳ್ಳೆ ಲೀಗಲ್ ಆ್ಯಂಡ್ ಎಥಿಕಲ್ ಆಗಿರೋ ಕಂಪನಿಗಳು ಬೆಳೆದ್ರೆ ನಿರುದ್ಯೋಗಿತನ ನಾವು ತೆಗಿಬೋದು. ಈಗ ಫ್ರಾಡ್ ಕಂಪನಿಗಳು ಅಂತಂದು ಹೇಳಿದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾವೆ. ಫ್ರಾಡ್ ಯೂನಿವರ್ಸಿಟಿಗಳಿದ್ದಾವೆ, ಫ್ರಾಡ್ ಸಂಸ್ಥೆಗಳಿದ್ದಾವೆ, ಫ್ರಾಡ್ ಜಾಬ್ ಕೊಡ್ತೀನಿ ಅನ್ನೋ ಸಂಸ್ಥೆಗಳಿದ್ದಾವೆ. ಫ್ರಾಡ್ ಕಂಪನಿಗಳನ್ನು ಹಿಡಿಬೇಕು, ಅಂಥ ಕಂಪನಿಗಳನ್ನು ಮುಚ್ಚಬೇಕು ಅನ್ನೋದೇ ನಮ್ಮೆಲ್ಲರ ಹೋರಾಟ ಮತ್ತು ನಮ್ಮ ಉದ್ದೇಶ ಆಗಿದೆ. ಅಂಥ ಕಂಪನಿಗಳಿಗೆ ಭಾರತ ಸರ್ಕಾರ ಹೊರಡಿಸಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರು ಫಾಲೋ ಮಾಡ್ತಿದ್ದಾರೋ ಇಲ್ಲ ಅಂತ ನೋಡಬೇಕು. ಹಾಗೂ ಸಾರ್ವಜನಿಕರು ಇದ್ರ ಬಗ್ಗೆ ಎಚ್ಚರವಾಗಬೇಕು. ಯಾರು ಫ್ರಾಡ್ ಮಾಡ್ತಿದ್ದಾರೆ ಇವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯೂಟ್ಯೂಬಲ್ಲಿ ಸಿಗುತ್ತೆ. MLM ಶರತ್ ಅಂತ ಹಾಕಿದ್ರೆ ನನ್ನ ಚಾನಲಲ್ಲೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೇರ ಮಾರುಕಟ್ಟೆ ಬಗ್ಗೆ ಹಾಕಿದ್ದೀನಿ. ಒಂದು ಲೀಗಲ್ ಕಂಪನಿ ಹೇಗಿರುತ್ತೆ, ಇಲ್ಲೀಗಲ್ ಕಂಪನಿ ಹೇಗಿರುತ್ತೆ ಅಂತ ಪುಸ್ತಕನೂ ನಾನು ಬರೆದಿದ್ದೀನಿ. ಅದನ್ನು ಅವ್ರು ಖರೀದಿ ಮಾಡಿ ಓದ್ಕೋಬೋದು. ಆಮೇಲೆ ಯೂಟ್ಯೂಬಲ್ಲಿ ನನ್ನ MLM ಶರತ್ ಚಾನಲಲ್ಲೂ ಕೂಡ ನೋಡ್ಕೋಬೋದು. ಆಮೇಲೆ ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಬೋದು, ಒಂದು ಲೀಗಲ್ MLM ಕಂಪ್ನಿ ಹೇಗಿರುತ್ತೆ, ಇಲ್ಲೀಗಲ್ ಫ್ರಾಡ್ ಕಂಪ್ನಿ ಹೇಗಿರುತ್ತೆ ಅಂತ. ಅದನ್ನು ನೋಡಿ ತದನಂತರ ಅದರೊಳಗಡೆ ಜನ ಎಂಟ್ರಿ ಆಗಬೇಕು. ಭಾರತದಲ್ಲಿ ನೋಡಿ, ಒಂದು 5-10 ವರ್ಷದ ಹಿಂದೆ ಭಾರತ ಪ್ರಪಂಚದಲ್ಲಿ ನೇರ ಮಾರುಕಟ್ಟೆಯಲ್ಲಿ 20ನೇ ಸ್ಥಾನದಲ್ಲಿತ್ತು. ಇದೀಗ ಸರ್ವೆ ಆಗಿರೋದು ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಪ್ರಕಾರ ಸರ್ವೆ ಆದಾಗ ಈಗ ಭಾರತ 11ನೇ ಸ್ಥಾನ ಮುಟ್ಟಿದೆ. 2021-22ನೇ ಸಾಲಿನಲ್ಲಿ 11ನೇ ಸ್ಥಾನ ಮುಟ್ಟಿದೆ. ಇದೊಂದು $1 ಮಿಲಿಯನ್ ಟರ್ನ್ ಓವರ್ ಮಾಡ್ತಾ ಇರುವಂಥ ದೇಶ ಆಗಿದೆ ನೇರ ಮಾರುಕಟ್ಟೆಯಲ್ಲಿ. ಈಗ ನಾನೊಬ್ಬ ಮಧ್ಯಮ ವರ್ಗದಿಂದ ಬಂದಿರುವಂಥ ಹುಡುಗ. ನನ್ನಲ್ಲಿ ಯಾವುದೇ ಹಣ ಆಗಲಿ, ಪೊಲಿಟಿಷಿಯನ್ ಬೆಂಬಲ ಆಗಲಿ ಏನೂ ಇಲ್ಲ. ನಾನು ಇದರಲ್ಲಿ 20 ವರ್ಷ ಕಷ್ಟಪಟ್ಟು ಸ್ನಾತಕೋತ್ತರ ಪದವಿ ಪಡೆದು ಈಗ ಯೂಟ್ಯೂಬ್ನಲ್ಲಿ ಬಂದು ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೇನೆ. ನನ್ನ ಕಾಂಟ್ಯಾಕ್ಟಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಯೂನಿವರ್ಸಿಟಿಗಳಿಗೆ ಅರ್ಜಿಯನ್ನು ಕೊಟ್ಟಿದ್ದೀನಿ. ನೇರ ಮಾರುಕಟ್ಟೆ ಒಂದು ಒಳ್ಳೆಯದಾದಂತಹ ವ್ಯವಸ್ಥೆ. ಇದಕ್ಕೆ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಒಪ್ಪಿಗೆ ಇದೆ. ನೀವು ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಒಂದು ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಮಾಡಿ ಅನ್ನೋ ಒಂದು ಅರ್ಜಿಯನ್ನು ಕೊಟ್ಟಿದ್ದೇನೆ. ಬಟ್ ಯಾರಾದರೂ ಈ ವಿಡಿಯೋ ನೋಡಿ ಸರ್ ನನಗೆ ಸಪೋರ್ಟ್ ಇದೆ, ಬನ್ನಿ ನಾನು ಎಜುಕೇಷನ್ ಮಿನಿಸ್ಟ್ರಿ ಮೀಟ್ ಮಾಡಿಸ್ತೀನಿ ಅಂದರೆ ನಾನು ರೆಡಿ ಇದ್ದೇನೆ. ಅವ್ರಿಗೆ ಮೀಟಾಗಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡೋದಕ್ಕೆ ರೆಡಿ ಇದ್ದೀನಿ. ನಮ್ಮದು ಮೊದಲು